ಈ ಕುದುರೆಗಳ ಪವರೇ ನೆಕ್ಸ್ಟ್ ಲೆವೆಲ್ಲು. ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಡಬಲ್ ತ್ರಿಬಲ್ ಗುಂಡಿಗೆ ಬೇಕು ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ಈ ಜಾಗದಲ್ಲಿ ರೈಡಿಂಗ್ ಬಂದಿದ್ದೀನಿ. ಈ ಕುದುರೆಗಳೆಲ್ಲ ಹೊಸದು. ನನಗೆ ಯಾವ ಕುದುರೆ ಅಡ್ಜಸ್ಟ್ ಆಗುತ್ತೆ ಆ ಕುದುರೆಯಲ್ಲಿ ಇವತ್ತು ರೈಡಿಂಗ್ ಹೋಗೋಣ. ನೋಡೋಣ ಯಾವ ಕುದುರೆ ಅಡ್ಜಸ್ಟ್ ಆಗುತ್ತೆ ಅಂತ. ಬನ್ನಿ. ಬ್ರೆಜಿಲ್ಲು ವೈಟ್ ಕಲರ್ ಕುದುರೆ ನೋಡೋದಕ್ಕೆ ಕ್ಯೂಟಾಗಿದೆ ಅಲ್ಲ, ನನಗೂ ಇಷ್ಟನೇ. ಬಟ್ ವೈಟ್ಗಿಂತ ಬ್ಲ್ಯಾಕ್ ಅಂದರೆ ಸಖತ್ ಇಷ್ಟ. ಬಟ್ ಇದು ಸಖತ್ತಾಗಿದೆ. ಬಟ್ ನನಗೆ ಬ್ಲ್ಯಾಕ್ ಇಷ್ಟ. ನೋಡೋಣ, ಬ್ಲ್ಯಾಕ್ ಚೆಕ್ ಮಾಡೋಣ. ಇದು ನನ್ನ ಫೇವ್ರೇಟ್ ಬ್ಲ್ಯಾಕ್ ಕಲರು. ಬ್ಲ್ಯಾಕ್ ಏನೇ ಗಲಾಟೆ ಮಾಡಿದ್ರೂ ಬ್ಲ್ಯಾಕ್ ನಂಗೆ ತುಂಬ ಇಷ್ಟ ಆಗುತ್ತೆ. ನೋಡೋಣ, ಅದಕ್ಕೂ ಮುಂಚೆ ಬೇರೆ ಎಲ್ಲ ಕುದುರೆಗಳನ್ನೂ ನೋಡಿಕೊಂಡು ಲಾಸ್ಟಲ್ಲಿ ಬಂದು ನಮ್ಮ ಹೊರೆಯನ್ನು ರೈಡ್ ಮಾಡೋಣ. ಬರಲಿ, ಬರ್ತಾನೆ ಇಲ್ಲ ಗುರು. ಏನು ಸಖತ್ತಾಗೈತೆ ಗೊತ್ತಾ ಕಲರ್ ಇದ್ರದ್ದು. ಹಾಂ ನೋಡಿರಿ, ಕಲರ್ ನೋಡಿರಿ ಏನು ಸಖತ್ತಾಗಿದೆ. ನೋಡ್ತಾ ಇದ್ದಾರೆ, ಇದನ್ನೇ ರೈಡ್ ಮಾಡ್ಬೇಕು ಅನ್ನಿಸ್ತಾಯಿದೆ. ಬಟ್ ಆದರೂ ಬೇಡ, ಬ್ಲ್ಯಾಕಿಗೆ ಕಮಿಟ್ ಆಗಿಬಿಟ್ಟಿದ್ದೀನಿ. ಬ್ಲ್ಯಾಕೇ ರೈಡ್ ಮಾಡ್ತೀನಿ. ಆದರೆ ನೆಕ್ಸ್ಟ್ ಇದನ್ನು ರೈಡ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಬಟ್ ಸಖತ್ ಇಷ್ಟ ಆಯ್ತು ಇದು ನನಗೆ. ಸಖತ್ ಗಾಬರಿ ಆಗ್ತಾಯಿದೆ. ಮುಟ್ಟಕ್ಕೆ ಹೋದರೆ ಓಡೋಗ್ತೈತೆ. ನೋಡೋಣ, ಇದಿನ್ನೂ ಮರಿ ಚಿಕ್ಕದು. ರೈಡಿಂಗ್ ಅಷ್ಟು ಅಭ್ಯಾಸ ಇಲ್ಲ. ಇದು ಅಷ್ಟೇ ಗಾಬರಿ ಆಗ್ತಾಯಿದೆ. ಇದು ನೀವು ನನ್ನ ಔಟ್ ರೈಡಿಂಗಲ್ಲಿ ನೋಡಿದಿರಿ, KRS ಬ್ಯಾಕ್ ವಾಟ್ರಲ್ಲಿ. ಆ ಥರ ಕುದುರೆ ಚಿಕ್ಕ ಮರಿ, ಆದರೂ 2.5 years ಮರಿ. ಅದು ಚೆನ್ನಾಗಿದೆ. ಬಟ್ ರೈಡ್ ಮಾಡೋಕ್ಕಾಗಲ್ಲ ಇವಾಗ. ಸದ್ಯಕ್ಕೆ ನಾವು ಅದಕ್ಕೆ ಕಮಿಟ್ ಆಗೋಣ. ಬ್ಲ್ಯಾಕ್ ಕಲರ್ ರೈಡ್ ಮಾಡೋಣ. ನೀನು ನಂಬ್ಕೊಂಡು ಜೈ ಅಂತ ಹಂಪಿ ರೈಡ್ಗೆ ಹೋಗ್ತಾಯಿದ್ದೀನಿ. ನೀಟಾಗಿ ಬ್ಲಾಗ್ನ ಕಂಪ್ಲೀಟ್ ಮಾಡು. ಬಾ ಹೋಗೋಣ. ಇದು ಕನೆಕ್ಟ್ ಆಗಿತ್ತು ಅಂದರೆ ಕನೆಕ್ಟೇ. ಕರೆದ ತಕ್ಷಣ ಹೆಂಗೆ ಬರ್ತಾಯಿದ್ದಾನೆ. ಹಂಪಿ ಔಟ್ ರೈಡಿಂಗ್ ಹೋಗೋಕ್ಕೆ ಮುಂಚೆ ಇಂಡೋರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಫುಲ್ ಸೆಟ್ ಆದಮೇಲೆ ಹಂಪಿಗೆ ಓಡೋಣ. ಕಮಾನ್ ರೈಡ್. ನಡಿ ನಡಿ, ಅರೇಂಜ್ ನೋಡೋಣ. ನಡಿ ನಡಿ ನಡಿ. ನಿಮ್ಗೆಲ್ರಿಗೂ ಅನಿಸ್ತಾ ಇರ್ಬೋದು, ಇವ್ನು ಯಾವುದೋ ಹಂಪಿಗೆ ಹೋಗ್ತೀನಿ ಅಂತ ಕಾಡಿಗೆ ಹೋಗ್ಬಿಟ್ಟವನೆ ಅಂತ. ಕಾಡೇ, ಬಟ್ಟು ನಮ್ಮ ಸುರೇಶ್ ಸರ್ ಕ್ರಿಯೇಟ್ ಮಾಡಿರೋ ಕಾಡು. ನೋಡ್ರಿ, ಕೆರೆ ನಮ್ಮ ಬೆಂಗಳೂರಲ್ಲಿರೋ ಕೆರೆಗಳನ್ನೆಲ್ಲ ಮುಚ್ಚಿ ಬಿಲ್ಡಿಂಗ್ ಕಟ್ತಾರೆ. ಸರ್ರು ಅವ್ರ ಓನ್ ಪ್ರಾಪರ್ಟಿಲಿ ಆಲ್ಮೋಸ್ಟ್ ಒಂದು 15 ಕೆರೆನ ಅವರೇ ಕ್ರಿಯೇಟ್ ಮಾಡಿದ್ದಾರೆ ಓನು. ಪಕ್ಷಿಗಳಿಗೋಸ್ಕರ, ಭೂಮಿಗೋಸ್ಕರ, ಪರಿಸರಕ್ಕೋಸ್ಕರ. ಇದು ಇವಳಿರೋ ಜಾಗ, ನಮ್ಮ ಊರೇನಿರೋ ಜಾಗ ಇಂಥದ್ದು. ಬಟ್ ಇಲ್ಲಿ ಈ ಕಾಡಲ್ಲಿ ಇವತ್ತು ರೈಡ್ ಮಾಡ್ತಾಯಿದ್ದೀನಿ. ಸಖತ್ ಖುಷಿ ಆಗ್ತಾಯಿದೆ. ನೋಡೋಣ, ಇದು ಇವಳು ಅಡ್ಜಸ್ಟ್ ಆಗಿದ ತಕ್ಷಣ ನಾನು ಹಂಪಿ ರೈಡ್ಗೆ ಜಾಲಿಯಾಗಿ ಹೋಗ್ತೀನಿ. ಫೈನಲಿ ನಾನು ಟೆಸ್ಟಿಂಗ್ ರೈಡ್ ಕಂಪ್ಲೀಟ್ ಆಗಿದೆ. ನೀವು ನೋಡ್ದಂಗೆ ಸ್ಟಾರ್ಟಿಂಗ್ ಸಖತ್ ಗಲಾಟೆ ಮಾಡ್ತಾಯಿದ್ಲು. ಹೋಗ್ತಾ ಹೋಗ್ತಾ ರೈಡ್ ಮಾಡ್ತಾ ಕನೆಕ್ಟ್ ಆಗಿದ್ದಾಳೆ. ಸೊ ಈ ಜಾಕಿ ರೆಡಿ, ಈ ಜಾಕಿ ಗರ್ಲ್ ಫ್ರೆಂಡ್ ಹೊರೇನು ರೆಡಿ. ನಾವಿಬ್ಬರು ಸೇರಿ ನಿಮ್ಗೆ ಹಂಪಿ ತೋರಿಸ್ತಾ ಇದ್ವಿ. ಕಮಾನ್ ಹೊರೇನ್. ನಾನು ನಿಮ್ಮೆಲ್ರಿಗೂ ಹೇಳಿದ್ದೆ ಹಂಪಿಲಿ ರೈಡ್ ಮಾಡ್ತೀನಿ ಅಂತ ಹೇಳಿ. ಸೊ ಹಂಪಿ ರೈಡ್ ಹೇಗಿರುತ್ತೆ ಅಂತ
ಪ್ಲಸ್ ನೋಡಿ ಈ ಜಾಗದಲ್ಲಿ ಗಾಡಿಗಳು ಯಾವುದು ಬರೋಕ್ಕಾಗಲ್ಲ. ಈ ಕಾಲುವೆ ಏನಿದೆ ಒಂದು 20-25 ಕಿಲೋಮೀಟ್ರ್ ಹಿಂಗೆ ಹೋಗುತ್ತೆ. ಸೊ ಇಲ್ಲಿ ನಾವು ಓಡಿಸ್ಬೇಕು ಅಂದರೆ ಕುದುರೆ ಮೇಲೆ ಬರಬೇಕು, ಇಲ್ಲ ನಡ್ಕೊಂಡು ಬರಬೇಕು, ಇಲ್ಲ ಸೊ ಬೈಕಲ್ಲೂ ಬರ್ಬೋದು. ಬಟ್ ಏನಂದರೆ ಆಗಿನ ಕಾಲದ ರಾಜರು ಇಲ್ಲೆಲ್ಲ ಕುದುರೆ ಮೇಲೆ ಹೆಂಗೆ ಓಡಾಡ್ತಾಯಿದ್ರು ಅನ್ನೋ ಫೀಲ್ನ ಈ ಕುದುರೆ ಮೇಲೆ ನಿಂತ್ಕೊಂಡು ನೋಡ್ತಾಯಿದ್ರು. ಅಲ್ಲ ಗುರು, ಸಖತ್ತಾಗಿದೆ ವೆದರ್ ಮಾತ್ರ. ಪ್ಲಸ್ ಇವಾಗ ಮಳೆ ಟೈಮ್ ಬೇರೆ, ಆದರೂ ಈ ವೆದರ್ನ ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೀನಿ, ಎಂಜಾಯ್ ಮಾಡ್ತಾಯಿದ್ದೀನಿ. ಪ್ಲಸ್ ಒಂದೇನೆಂದರೆ ಇಲ್ಲೊಂದು ಡ್ಯಾಮ್ ಸಿಗುತ್ತೆ, ಆ ಡ್ಯಾಮ್ನ ಹುಡುಕ್ತಾಯಿದ್ದೀನಿ. ಹುಡ್ಕೋಕ್ಕೋಸ್ಕರ ಇಲ್ಲೇ ಕುದುರೆಲ್ಲೇ ಓಡಾಡ್ತಾಯಿದ್ದೀನಿ ಆವಾಗಿಂದ ಒಂದು 10-15 ಕಿಲೋಮೀಟ್ರು. ಆ ಡ್ಯಾಮಿಂದ ಎಷ್ಟೋ 2220 ಎಕರೆಗೇನೋ ನೀರು ಹೋಗುತ್ತಂತೆ. ಆ ಡ್ಯಾಮ್ ತೋರಿಸ್ತೀನಿ ನಿಮಗೆಲ್ಲ, ಸಖತ್ತಾಗಿದೆ. ಸೊ ಇವಾಗ ಅಲ್ಲಿಗೆ ಹೋಗೋಣ ಡ್ಯಾಮ್ ಹತ್ರ. ಆ ಡ್ಯಾಮ್ ಸಿಕ್ಕಿದ್ರೆ ನಿಮ್ಗೆಲ್ರಿಗೂ ತೋರಿಸ್ತೀನಿ. ಸಖತ್ ಖುಷಿ ಆಗ್ತಾಯಿದೆ. ಅದು ಹಂಪಿಲಿ ನಮ್ಮ ಮಹಾರಾಜರು ಇಂಥ ಎಷ್ಟೋ 40-50 ಸಾವಿರ ಕುದುರೆಗಳನ್ನ ಓಡಿಸ್ತಾ ಇದ್ರಂತೆ. ಒಂದು ವರ್ಷದಲ್ಲಿ 40,000 ಕುದುರೆಗಳನ್ನ ತರಿಸ್ಕೊತಾ ಇದ್ರಂತೆ. ಈ ಕಥೆಗಳನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಮೈ ಜುಮ್ ಅನ್ನಿಸ್ತಾ ಇದೆ. ಆ ರಾಜರು ಕಟ್ಟಿದಂಥ ನಾಡು ಹಂಪಿಲಿ ನಾನು ಇವತ್ತು ಈ ಕುದುರೆ ಮೇಲೆ ಓಡಾಡ್ತಾ ಇದ್ದೀನಿ. ನನ್ನಷ್ಟು ಲಕ್ಕಿಯಸ್ಟ್ ಪರ್ಸನ್ ಯಾರೂ ಇಲ್ಲ ಅನ್ಕೋತೀನಿ. ಯಾಕಂದರೆ ನಾನೊಬ್ಬ ಕುದುರೆ ಲವರ್ ಆಗಿಟ್ಕೊಂಡು ಅದು ಹಂಪಿ ನನ್ನ ಫಸ್ಟ್ ಲವ್. ಯಾಕಂದರೆ ಹಂಪಿ ಅಂತ ಬಂದರೆ ರಾಜರು ಅಂತ ಬಂದ್ರೇ ಕುದುರೆ ರಾಜರಿಗೆ ಎಷ್ಟು ಕುದುರೆ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳಿದ್ರೆ, ನೀವು ಒಬ್ಬ ರಾಜರಿಗೆ ಸೈನ್ಯ ಎಷ್ಟು ಇಂಪಾರ್ಟೆಂಟು, ಆ ಸೈನ್ಯದಲ್ಲಿ ಕುದುರೆಗಳು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತಂತೆ. ಯಾಕೆ ಗೊತ್ತಾ? ಈಗ ನೋಡಿ, ಹಂಪಿನ ಇಷ್ಟು ಸಖತ್ತಾಗಿ ಕಟ್ಟಿದ್ದಾರೆ, ಇಷ್ಟು ಸಖತ್ತಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ವರ್ಣಿಸ್ತಾರೆ ಎಲ್ಲರೂ. ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಹಂಪಿ ಬಗ್ಗೆ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಬಂದಿಲ್ಲ. ಯಾಕಂದರೆ ಹಂಪಿ ಬಗ್ಗೆ ತುಂಬ ಜನ ಹಿಸ್ಟ್ರಿ ಹೇಳಿದ್ದಾರೆ. ಒಂದೇನೆಂದರೆ, ನಾನು ಆಗ ರಾಜರು ಯಾವ ಥರ ಟ್ರಾವೆಲ್ ಮಾಡ್ತಾಯಿದ್ರು ಕುದುರೆ ಮೇಲೆ, ನಾನು ಆ ಥರ ಟ್ರಾವೆಲ್ ಮಾಡಬೇಕು ಹಂಪಿನ. ಆ ಥರ ಇನ್ ದ ಸೆನ್ಸ್ ಏನಂದರೆ, ಈ ಕುದುರೆ ಮೇಲೆ ಹಿಂಗೆಲ್ಲ ಓಡಾಡ್ತಾ ಇದ್ರಲ್ಲ, ಹೆಂಗೆ ಅನ್ನಿಸ್ತಾಯಿತ್ತು ಅವ್ರಿಗೆ, ಆ ಫೀಲ್ನ ನಾನು ಫೀಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಹಂಪಿ ಬರೀ ಊರಲ್ಲ, ಅದೊಂದು ಎಮೋಷನ್ ಅನ್ನಿಸ್ತಾಯಿದೆ. ಯಾಕೆಂದರೆ ಈ ಹಂಪಿ, ಈ ಕಲ್ಬಂಡೆ, ತುಂಗಭದ್ರಾ, ಈ ಬೆಟ್ಟ ಗುಡ್ಡಗಳು, ಈ ಪ್ರಕೃತಿಗೆಲ್ಲ ಡಬಲ್ ಮಾಡ್ತಾ ಇರೋದು ಈ ನನ್ನ ಕುದುರೆ. ಯಾಕಂತ ಹೇಳ್ತೀರಾ, ಈ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಈ ಜಾಸ್ತಿ ಮಳೆ ಬಂದು ರೋಡೇ ಕ್ಲೋಸ್ ಆಗಿಬಿಟ್ಟಿದೆ, ಇಲ್ಲಿ ಬರೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನು ಒಂದು ಡ್ಯಾಮ್ ಹುಡುಕ್ತಾ ಇದ್ದೀನಿ, ಅದು ನಮ್ಮ ಶ್ರೀಕೃಷ್ಣ ದೇವರಾಯರು ಕಟ್ಟಿದ ಡ್ಯಾಮ್ ಅಂತೆ. ಎಲ್ಲರೂ ಹೇಳ್ತಾಯಿದ್ರೆ ಆ ಡ್ಯಾಮ್ ಸಖತ್ತಾಗಿದೆ ನೋಡಿ ಅಂತೇಳಿ. ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಗಾಡಿಗಳ ರೂಟ್ ಎಲ್ಲ ಕ್ಲೋಸು. ಬಟ್ ನನ್ನ ಕುದುರೆ ಅಲ್ಲಿಗೆ ಕರ್ಕೋಗ್ತಾಯಿದೆ. ಆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ನ ನಿಮಗೂ ತೋರಿಸ್ತೀನಿ. ಪ್ಲೀಸ್ ಬನ್ನಿ, ರೂಟ್ ಗೊತ್ತಿಲ್ಲ ಎಲ್ಲಿ ಅಂತ ಕೇಳ್ಕೊಂಡು ಹೋಗೋಣ, ರೀಚ್ ಆಗೋಣ, ಆ ಡ್ಯಾಮ್ ನೋಡೋಣ. ಈ ತುಂಗಭದ್ರಾ ನದಿನ ನಾನು ನೋಡಬೇಕು ಅಂತ ಅಲ್ಲಿಂದ ಓಡೋಡಿ ಬಂದಿದ್ದೀನಿ. ಇಲ್ಲಿ ಡ್ಯಾಮ್ ಇದೆಯಂತಲ್ಲ, ಎಲ್ಲಿ ಅಣ್ಣ ಡ್ಯಾಮು? ಡ್ಯಾಮಲ್ಲಿ ಕೆರೆ, ದೊಡ್ಡ ಕೆರೆನ ಅದು? ಚೆನ್ನಾಗಿದೆಯಾ? ನೀವು ಇಲ್ಲೆಲ್ಲಿ ಹಾಕೋದು ಅಂಗಡಿ? ಕೊಪ್ಪಳ. ಅಲ್ಲ, ಎಷ್ಟು ಕುರಿ ಅವಣ್ಣ? 300 ಕುರಿ. ಎಷ್ಟು ಬೀಳ್ತಾವ ಒಂದು? 15,000 ಕೋಟಿ ಇಟ್ಟಿದ್ಯಾ? ಎಲ್ಲ ನಿಮ್ಮವೇನಾ? ಕುರಿಲೇ ಹೋಗ್ತೀರಾ? ಕುರಿ ಮೇಲೆ ಕುತ್ಕೊ ಹೋಗ್ತೀರಾ? ನೋಡ್ರಿ, ಇವಾಗ ಒಂದು ಒಳ್ಳೆ ಮಣ್ಣು ರೋಡ್ ಹುಡುಕ್ತಾ ಇದ್ದೀರಿ. ಮಣ್ಣು ರೋಡ್ ಸಿಕ್ಕಿದ್ರೆ ಯಾವುದು ಇದ್ರ ಟಾಪ್ ಸ್ಪೀಡ್ನ ನೀವು ಎಲ್ರಿಗೂ ತೋರಿಸ್ತೀನಿ, ಯಾವ ಥರ ಇರುತ್ತೆ. ದ ರಿಯಲ್ HP ಹಾರ್ಸ್ ಪವರ್ ಅಂದರೆ ಏನು ಅಂತ ತೋರಿಸ್ತೀನಿ. ಇವಳು ಯಾರು ಹೋಗದೇ ಇರೋ ರೋಡಲ್ಲಿ ಹೋಗ್ತಾಳೆ ಒಂದು. ಇನ್ನೊಂದು, ಕಡಕ್ಕಾಗಿ ಏನಾದ್ರು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೀವೆಲ್ಲ ಓಡಿಸ್ತಿರಲ್ಲ ಜಾಗ್ವಾರು, BMW, ಅಷ್ಟು CC ಇಷ್ಟು CC ಯಾವುದೂ ಲೆಕ್ಕಕ್ಕೆ ಬರಲ್ಲ ನಮ್ಮ ಹೊರಗಡೆ ಮುಂದೆ, ನಮ್ಮ ಕುದುರೆಗಳ ಮುಂದೆ. ಈ ಕುದುರೆಗಳ ಪವರೇ ನೆಕ್ಸ್ಟ್ ಲೆವೆಲ್ಲು. ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕೆಪಾಸಿಟಿ ಬೇಕು ಜಾಸ್ತಿ. ಯಾಕಂದರೆ ಅದ್ರ ಮೇಲೆ ಕೂತ್ಕೊಳ್ಳೋದೇ ದೊಡ್ಡ ಒಂದು ರಾಜಗಂಭೀರ್ಯ ಅಂತೀವಿ. ಅದನ್ನು ಕಂಟ್ರೋಲ್ ಮಾಡೋದು ಡಬಲ್ ತ್ರಿಬಲ್ ಗುಂಡಿಗೆ ಬೇಕು ಅಂತ ಹೇಳ್ತೀನಿ. ಒಂದು ಮಣ್ಣು ರೋಡ್ ಸಿಕ್ಕಲಿ ಯಾವ್ದಾರು ಕಡಕ್ಕಾಗಿರೋದು ತೋರಿಸ್ತೀನಿ, ಯಾವ ಟಾಪ್ ಸ್ಪೀಡ್ ಹೋಗುತ್ತೆ ನಿಮಗೆ ಅಂತ.
ನೋಡಿದ್ರಾ, ನನಗೆ ಹೇಳಿಲ್ಲ ನಿಮ್ಗೆಲ್ರಿಗೂ ಟಾಪ್ ಸ್ಪೀಡ್ ತೋರಿಸ್ತೀನಿ ಅಂತ. ಇದು ರಿಯಲ್ ಪವರ್ ಅಂದರೆ ನಮ್ಮ ಕುದುರೆದು. ನಾನು ಸುಸ್ತಾಗಿದ್ದೀನಿ, ನಮ್ಮಳು ಸುಸ್ತಾಗಿಲ್ಲ. ಪವರ್ ಜಾಸ್ತಿನೇ ಇದೆ ಕುದುರೆಗೆ ಅನಿಸುತ್ತೆ. ನೆಕ್ಸ್ಟ್ ಏನಿಲ್ಲ, ಡ್ಯಾಮ್ ಇಲ್ಲಿ ಹತ್ರದಲ್ಲಿದೆ. ಡ್ಯಾಮ್ ನೋಡೋಣ ಹೋಗಿ. ಅದಾದಮೇಲೆ ಹಂಪಿ ದೇವಸ್ಥಾನ ನೋಡಿ. ಹತ್ರ ಡ್ಯಾಮ್ ಹತ್ರ ಬಂದಿದ್ದೀವಿ, ಕೆರೆ ಹತ್ರ. ಏನೋ ಒಂದು 3-4 ಕಿಲೋಮೀಟ್ರ್ ಇದೆ ಡ್ಯಾಮು. ಪ್ರೈಸ್ ಟೇಬಲಲ್ಲಿ ಫಸ್ಟ್ ಟೈಮ್ ಈ ಕುದುರೆನ ರೈಡ್ ಮಾಡ್ತಿರೋದು ಇವಳನ್ನ. ನೀವು ನೋಡಿದ್ರಿ ಎಷ್ಟು ಚೆನ್ನಾಗಿ ಓಡಿದ್ಲು ಅಂದರೆ, ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿ ಎಷ್ಟು ಚೆನ್ನಾಗಿ ಕನೆಕ್ಟ್ ಆದ್ಲು ನನ್ನ ಜೊತೆ ಅಂದರೆ. ಸೂಪರಾಗಿ ರೈಡ್ ಮಾಡಿದ್ದೀನಿ. ಬಟ್ ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ದಾಳೆ ಅಂದರೆ. ನನಗಂತೂ ಸಖತ್ತು ಖುಷಿ ಆಯಿತು. ಯಾವುದೋ ಹೊಸ ಕುದುರೆಗಳು ಅಷ್ಟು ಸುಲಭವಾಗಿ ಸೆಟ್ ಆಗೋಲ್ಲ. ಅಷ್ಟು ಇವಳಿಗೆ ಇದ್ರ ಫ್ರೆಂಡ್ಸ್ನೆಲ್ಲ ಬಿಟ್ಟು ಇವಳು ಒಬ್ಬಳೇ ಬಂದಿದ್ದಾಳೆ ಟ್ರೈಡಿಂಗ್ಗೆ. ಗಲಾಟೆ ಮಾಡ್ತಾಯಿಲ್ಲ, ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ರೈಡ್ ಮಾಡ್ತಾಯಿದ್ದಾಳೆ. ಈ ನಾಯಿಗಳು ಕುರಿಗಳು ಇವುಗಳೆಲ್ಲ ಬಂದ್ರೂ ಒಂದು ಚೂರು ಒಂದು ಗಲಾಟೆ ಮಾಡ್ದಂಗೆ ಸೇಫ್ ರೈಡ್ ಕರ್ಕೋಗಿದೆ. ನಮ್ಮ ಬ್ರೈಸ್ ಟೇಬಲ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಚೆನ್ನಾಗಿ ಇದನ್ನು ಟ್ರೈನ್ ಮಾಡಿದ್ದಾರೆ, ಚೆನ್ನಾಗಿ ಟ್ರೈನ್ ಮಾಡಿ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ ನೀಟಾಗಿ. ಒಂಚೂರು ಗಲಾಟೆ ಮಾಡ್ತಾಯಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಯಿದೆ. ಖುಷಿಯಾಗುತ್ತೆ ಇಂಥ ಕುದುರೆಗಳನ್ನ ನಾವು ಹಂಪಿಲಿ ರೈಡ್ ಮಾಡೋದಕ್ಕೆ. ಅವ್ರುಗಳಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಸೊ ಫೈನಲಿ ಮಾತಾಡ್ತಾ ಡ್ಯಾಮ್ ಹತ್ರ ಬಂದುಬಿಟ್ಟಿದ್ದೀವಿ ನೋಡಿ. ಫುಲ್ ಇದೆ ಇದು. ಮಳೆ ಇಲ್ಲದೇ ಇರೋ ಟೈಮಲ್ಲಿ ಬಂದರೆ ಇದನ್ನೆಲ್ಲ ನೋಡೋಕ್ಕೆ ಚಾನ್ಸ್ ಇಲ್ಲ. ತುಂಬಿ ಹರಿತಾ ಇದೆ. ಗೇಟ್ ಓಪನ್ ಮಾಡಿದ್ದಾರೆ, ಆಚೆಗೂ ಹೋಗ್ತಾಯಿದೆ. ಸಕ್ಕತ್ತಾಗಿದೆ ಮಾತ್ರ ಜಾಗ ನೋಡ್ರಿ. ಜಾಗ ಚಿರತೆ ಇದೆಯೋ ಏನಿದೆಯೋ. ಮೊನ್ನೆ ಥರ ಪೇಪರಲ್ಲಿ ಓದ್ದೆ ಹಂಪಿಯಲ್ಲಿ ಚಿರತೆ ಅಂತ. ಕೋತಿಗಳು ನೋಡ್ರಿ ಚಿತ್ರ ಥರ ಕಾಣ್ತವೆ ನನಗೆ ಬಂಡೆ ಮೇಲೆ. ಏಮ ಹೊರಾಯನ್ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಕಾಣ್ತಾ ಇದೆ ಇಲ್ಲಿ ಅಣೆಕಟ್ಟು. ಕಮ ಬರ ನಡಿಮ ನಡಿ. ಇನ್ನು ರೋಡ್ಗಳು ಅಲ್ಲಿ ಆ ಕಡೆ ಒಂದು ರೋಡ್ ಇದೆ. ಹಾಂ, ಅದು ಈ ಜಾಸ್ತಿ ಮಳೆ ಬಂದು ಕ್ಲೋಸ್ ಆಗೋಗಿದೆ. ಅದಕ್ಕೆ ಈ ರೋಡಿಂದ ಬರ್ತಾಯಿದ್ದೀನಿ ನಾನು. ಯಾಕಂದರೆ ತುಂಬ ಜನ ಈ ಕೆರೆ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಕೆರೆ ಬಗ್ಗೆ ಹೇಳೋದು ನೋಡಿದ್ರೆ ನಾನು ಈ ಕೆರೆ ನೋಡಲೇಬೇಕು ಅಣೆಕಟ್ಟನ್ನ ಅಂತ ಓ ಕೇಳಿಸ್ಕೊಳ್ಳಿ, ನೀರು ಸೌಂಡ್ ಬರ್ತಾಯಿದೆ. ಹತ್ರ ರೀಚ್ ಆದೆ ಅನಿಸುತ್ತೆ. ಹಾಂ ಇದೆ, ಕಾಣ್ತಾ ಇದೆ ನೋಡಿ ಕಟ್ಟೆ. ಇದು ಇದೇ ಗುರು ಕ್ಯಾಮ್ರಾ. ಫೈನಲಿ ರೀಚ್ ಆದ ಗುರು ಕೆರೆ. ಈ ಹಂಪಿಯಿಂದ ಈ ಸಾಣಾಪುರ ಕೆರೆಗೆ 30 ಕಿಲೋಮೀಟ್ರ್ ಆಗುತ್ತೆ. ಆ 30 ಕಿಲೋಮೀಟ್ರ್ ನಾನು ಜರ್ನಿ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಯಾಕಂದರೆ ಎವ್ವಿ ಮಳೆ, ರೋಡೆಲ್ಲ ಕ್ಲೋಸ್ ಆಗಿದೆ. ಬಟ್ ಈ ಸಾಣಾಪುರ ಕೆರೆಗೆ ಜನಗಳು ಹೇಳೋ ಪ್ರಕಾರ ಅವ್ರ ಬಾಯಿಗಳಲ್ಲಿ ಅವ್ರ ಮುಖದ ಎಕ್ಸ್ಪ್ರೆಷನ್ ಆಗಲಿ, ಹೇಳೋ ವಿಚಾರಗಳನ್ನಾಗಲಿ ಕೇಳ್ತಾ ಇದ್ದರೆ ಎಷ್ಟು ಗ್ರೇಟ್ ಅನಿಸುತ್ತೆ ಅಂದರೆ, ನಮ್ಮ ಶ್ರೀಕೃಷ್ಣ ದೇವರಾಯರು ಈ ಜಾಗಕ್ಕೆ ಈ ಕುದುರೆಗಳಲ್ಲಿ ಈ ಬೆಟ್ಟಗಳ ಮಧ್ಯ ಕೆರೆ ಮಾಡ್ಬೋದಾ ಇಲ್ಲೋ ಅನ್ನೋದೇ ಗೊತ್ತಿಲ್ಲದಂಗೆ ಹುಡ್ಕೊಬಂದು ಈ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಹೇಳೋದು ನಮ್ಮ ಶ್ರೀಕೃಷ್ಣ ದೇವರಾಯರನ್ನ ಗ್ರೇಟ್ ಅಂತ. ಯಾಕಂದರೆ ಈ ಕೆರೆ 2220 ಎಕರೆ ಜಮೀನಿಗೆ ನೀರು ಕೊಡ್ತಾ ಇದೆ. ಆ ಜಮೀನಲ್ಲಿ ಬೆಳೆದಂಥ ಭತ್ತದಿಂದ ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಶ್ರೀಕೃಷ್ಣ ದೇವರಾಯರನ್ನ ಗ್ರೇಟ್ ಅಂತ ಹೇಳೋದು. ಹಂಪಿಗೆ ಬಂದರೆ ಮಿಸ್ ಮಾಡ್ದಂಗೆ ಈ ಸಾಣಾಪುರ ಕೆರೆನ ಬಂದು ವಿಸಿಟ್ ಮಾಡಿ. ನೋಡ್ರಿ, ನೀವೆಲ್ಲರೂ ಅಲ್ಲಿ ನೋಡಿದ್ರಲ್ಲ ಡ್ಯಾಮು, ನಮ್ಮ ಶ್ರೀಕೃಷ್ಣ ದೇವರಾಯರು ಕಟ್ಟಿದ್ದು ಅದೇ ಒಂದು ದೊಡ್ಡ ಅದ್ಭುತ. ಅದ್ರ ಹಿಂದೆ ಬ್ಯಾಕ್ ವಾಟ್ರ್ ಇದು ಒಂದು ದೊಡ್ಡ ಅದ್ಭುತ. ಯಾಕಂತ ಹೇಳಿದ್ರೆ ಈ ಕೆರೆ ನೀರು ಹರಿದು ರಾಯಚೂರು ಡಿಸ್ಟಿಕ್ ಹೋಗುತ್ತೆ. ರಾಯಚೂರು ಡಿಸ್ಟಿಕ್ಕಲ್ಲಿರೋ ಸುತ್ತಮುತ್ತ ಹಳ್ಳಿಗೆಲ್ಲ ಇಲ್ಲಿಂದ ನೀರು ಸಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಅದ್ಭುತನೇ. ಈ ಅದ್ಭುತ ಕೊಟ್ಟ ನಮ್ಮ ಶ್ರೀಕೃಷ್ಣ ದೇವರಾಯರಿಗೆ ಒಂದು ಆ್ಯಕ್ಸಪ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಂಥ ಅದ್ಭುತ ಬೇಜಾನ್ ಹಂಪಿಲಿದೆ. ಹಂಪಿ ಬೇಗ ವಿಸಿಟ್ ಮಾಡೋಣ, ಯಾಕಂದರೆ ಮಳೆ ಬರೋ ಥರ ಇದೆ, ಟೈಮ್ ಆಗಿದೆ, ಹೊರಡೋಣ.
ನಮ್ಮೊಳಗೆ ಹೊಟ್ಟೆ ಹಸ್ಬಿಟ್ಟೈತೆ. ಊಟ ಕೊಟ್ಬಿಟ್ಟು ಫಸ್ಟು ನಾನೊಂದು ಸ್ವಲ್ಪ ಊಟ ತಿನ್ಕೊಂಡು ಹಂಪಿಗೆ ಹೊರಡೋಣ. ಓಕೆ, ಇದು ಗೋಧಿ ಹಿಟ್ಟು ಗೋಧಿನ ಪೌಡ್ರ್ ಮಾಡಿ ಊಟ ಕೊಡ್ತಾ ಇರೋದು. ಚೆನ್ನಾಗಿ ನೀರಲ್ಲಿ ಕಲಸಿ ನಮ್ಮಲ್ಲಿ ಸರಿ ಹೊಟ್ಟೆ ಇಸ್ಕೊಂಡೋಳೆ ಕೊಟ್ಬಿಡೋಣ. ನಮ್ಮವಳು ರಾತ್ರಿಯಿಂದ ಏನೂ ತಿಂದಿಲ್ಲ. ಬೆಳಿಗ್ಗೆ ನನ್ನ ಜೊತೆ 5:15 ಎದ್ದು ಇಷ್ಟೋ ತನಕ ರೈಡ್ ಮಾಡಿ ಇವಾಗ ಆಲ್ರೆಡಿ 11 ಗಂಟೆ ಆಗಿದೆ. ಬೆಳಿಗ್ಗೆ ಚೆನ್ನಾಗಿ ತಿಂತಾ ಇದ್ದಾಳೆ, ಸಖತ್ ಹೊಟ್ಟೆ ಇಸ್ಕೊಬಿಟ್ಟಿದ್ದಾಳೆ. ತಿನ್ನು ಮಗಳೇ. ಆಲ್ಮೋಸ್ಟ್ ನಮ್ಮವಳ್ದು ಊಟ ಕಂಪ್ಲೀಟ್ ಆಗ್ತಾಯಿದೆ. ಮಳೆ ಬರೋಂಗಿದೆ. ಆದಷ್ಟು ಬೇಗ ಹಂಪಿ ವಿಸಿಟ್ ಮಾಡಿ ಈ ಬ್ಲಾಗ್ನ ಕಂಪ್ಲೀಟ್ ಮಾಡೋಣ.